ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಮತ್ತು ಅದೇ ರೀತಿ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ, ನಿಮ್ಮ ಕಾಲೇಜಿನಲ್ಲಿ ಇವಾಗ ಜನವರಿಯಿಂದ ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸಲಾಗುವುದು. ಸೊ ಯಾವ ದಿನಾಂಕದಲ್ಲಿ ಪರೀಕ್ಷೆ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಕ್ಸಾಮ್ ನಿಮ್ಮದು ಚೆನ್ನಾಗಾಗುತ್ತೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಇದು ವಿಡಿಯೋ ಫೈನಲ್ ಎಕ್ಸಾಮ್ಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ಗಮನ ಇಟ್ಟು ಕೇಳಿ. ಸೊ ಇಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ನಿಮಗೆ ರಿಲೀಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಯಿತಾ. ಈ 3 ಮಾಡಲ್ ಕ್ವಶನ್ ಪೇಪರ್ನಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನೀವು ನೋಡಿದರೆ ಯಾವ ರೀತಿಯಲ್ಲಿ ಅವರು ಕ್ವಶನ್ಸ್ಗಳು ಕೇಳಿದ್ದಾರೆ ಅಂದರೆ, ಸೊ ಇವಾಗ ಒಂದು ಚಾಪ್ಟರ್ನಲ್ಲಿ 4 ಮಾರ್ಕ್ಸ್ ಕೇಳಿದ್ದು, ಇನ್ನೊಂದು ಚಾಪ್ಟರ್ನಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇದು ನಿಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ ಆಯಿತಾ. ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಪ್ರಶ್ನೆ ಕೇಳಿದ್ದಾರೆ, 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು ಮತ್ತು 4 ಮಾರ್ಕ್ಸ್, ನಿಮಗೆ ಬಹಳ ಡಿಫಿಕಲ್ಟ್ ಆಗುತ್ತೆ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಇಲ್ಲಿ ನಿಮಗೆ 3 ಬ್ಲೂ ಪ್ರಿಂಟ್ಸ್ ಅದಾವಲ್ಲ, ಸೊ ಹೀಗಾಗಿ ಸೊ ಇಲ್ಲಿ ನಾನು ಒಂದು ಫೈನಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇನೆ ಆಯಿತಾ. ಇವತ್ತು ನಾನು ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ ಮತ್ತು ನೀವು ಗ್ರಾಮರ್ನಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಆಯಿತಾ. ಇಲ್ಲಿ ನೀವು ಆರಾಮಾಗಿ ಇಂಗ್ಲೀಷ್ನಲ್ಲಿ ಆಯಿತಾ, ನಿಮ್ಮ ಕೈಯಲ್ಲಿ ಆರಾಮಾಗಿ ಮಾರ್ಕ್ಸ್ಗಳು ಇರುತ್ತೆ ಗ್ರಾಮರ್ ಸೆಕ್ಷನ್ನಲ್ಲಿ ಮತ್ತು ಅದೇ ರೀತಿ ಈ ಒಂದು ಯಾವುದು ಸಮರಿನಲ್ಲಿ ಆಗಿರಬಹುದು ಆಯಿತಾ. ಮತ್ತು 1 ಅಂಕದ ಪ್ರಶ್ನೆಗಳು ನಿಮಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಕರೆಕ್ಟಾಗಿ ಬರೀರಿ ಆಯಿತಾ. ಸೊ ಇವಾಗ ನಾನು ನಿಮಗೆ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಮೊದಲಿಗೆ ನೋಡೋಣ. ನೋಡಿ ಇವಾಗ ನಿಮಗೆ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಇಲ್ಲಿ ನೋಡಿ. ಇವಾಗ ಇಲ್ಲಿ ನಾನು ಚಾಪ್ಟರ್ ವೈಸ್ ನಿಮಗೆ ಕೊಡ್ತೀನಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಫಸ್ಟ್ ಚಾಪ್ಟರ್ ಇದೆಯಲ್ಲ, ರೋಮಿಯೋ ಆ್ಯಂಡ್ ಜೂಲಿಯಟ್, ನಿಮಗೆ ಈ ಒಂದು ಚಾಪ್ಟರ್ ಮೇಲೆ ನೋಡಿ 2 ಮಾರ್ಕ್ಸ್ ಒಂದು ಮತ್ತು 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಲಾಗೋದು ಆಯಿತಾ. 2 ಮಾರ್ಕ್ಸ್ ಕೇಳ್ತಾರೆ ಆಯಿತಾ, ಇಲ್ಲಾಂದರೆ ನಿಮಗೆ 4 ಮಾರ್ಕ್ಸ್ನಲ್ಲಿ ಒಂದು ಸಮರಿನೇ ಕೇಳಿಬಿಡ್ಬೋದು, 3 ಮಾರ್ಕ್ಸ್ ಕೇಳಂಗಿಲ್ಲ. ಸೊ ಈ ರೀತಿಯಲ್ಲಿ ಆಯಿತಾ. ಸೊ ಇವಾಗ ಎರಡನೇ ಅಧ್ಯಾಯದಲ್ಲಿ 2 ಡಿಯರ್, ಈ 2 ಡಿಯರ್ ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ಫಿಕ್ಸ್ ಕ್ವಶನ್ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿ. ಅದೇ ರೀತಿ 3ನೇ ಅಧ್ಯಾಯ ಆಯಿತಾ. ಇಲ್ಲಿ ನೋಡಿ 3ನೇ ಅಧ್ಯಾಯದಲ್ಲಿ ನಿಮಗೆ ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ ಈ ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಒಂದು ಇದ್ದೇ ಇರುತ್ತೆ ಮತ್ತು ಅದೇ ರೀತಿ 2 ಮಾರ್ಕ್ಸ್ ಆಯಿತಾ. ಅದೇ ರೀತಿ 4th ಚಾಪ್ಟರ್ ಎವ್ರಿಥಿಂಗ್ ಐ ನೀಡ್ ಟು ನೋ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಮಾರ್ಕ್ಸ್ ಒಂದು ಮತ್ತು 3 ಮಾರ್ಕ್ಸ್ ಒಂದು. ಅದೇ ರೀತಿ 5th ಚಾಪ್ಟರ್ ಸಂಡೇ ಮಾರ್ನಿಂಗ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಇಲ್ಲಿ ಹೇಳಿದ್ದಾರೆ. ಬಟ್ ನಿಮಗೆ 4 ಅಂಕದ ಪ್ರಶ್ನೆ ಕೇಳ್ಬೋದು, 3 ಅಂಕದ ಪ್ರಶ್ನೆ ಕೇಳ್ಬೋದು ಆಯಿತಾ. ಸೊ ಅದೇ ರೀತಿ 6ನೇ ಅಧ್ಯಾಯ ವೆನ್ ಯು ಆರ್ ಓಲ್ಡ್ ಅಧ್ಯಾಯದಲ್ಲಿ ನಿಮಗೆ 2 ಮಾರ್ಕ್ಸ್ ಒಂದು ಮತ್ತು 3 ಮಾರ್ಕ್ಸ್ ಆಯಿತಾ. ಅದೇ ರೀತಿ 7ನೇ ಅಧ್ಯಾಯ ದ ಗಾರ್ಡ್ನರ್ ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ. ಇಲ್ಲಿ ನೋಡಿ ನಾನು ನಿಮಗೆ ಸಮರಿ ಕೊಡ್ತೀನಿ, ಯಾವ ಒಂದು ಅಧ್ಯಾಯ ಮೇಲೆ ನೀವು ಸಮರಿ ಮಾಡ್ಕೋಬೇಕಂತ ವೇಟ್ ಮಾಡಿ. ಅದೇ ರೀತಿ 8ನೇ ಅಧ್ಯಾಯ ಟು ದ ಫುಡ್ ಫಾರ್ಮ್ ಚೈಲ್ಡ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಒಂದು ಮತ್ತು 2 ಮಾರ್ಕ್ಸ್ ಒಂದು ಆಯಿತಾ. ಅದೇ ರೀತಿ ಐ ಬಿಲೀವ್ ಬುಕ್ಸ್, ಈ ಒಂದು ಅಧ್ಯಾಯ 9ನೇ ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಒಂದು ಮತ್ತು 2 ಮಾರ್ಕ್ಸ್. ಅದೇ ರೀತಿ 10ನೇ ಅಧ್ಯಾಯ ಹೆವೆನ್ ಇಫ್ ಯು ಆರ್ ನಾಟ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ 3 ಮಾರ್ಕ್ಸ್ ಇಲ್ಲಿ 2 ಮಾರ್ಕ್ಸ್ ಅಂತ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಅಂತೂ ಇಲ್ಲಿ ನಿಮಗೆ ಆಲ್ರೆಡಿ ಇಲ್ಲಿ ಕೇಳಿದ್ದಾರೆ, ಇದೇ ನೀವು ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಯಾವ ಈಸಿಯೆಸ್ಟ್ ನಿಮಗೆ ಸಮರಿ ನಾನು ಇಲ್ಲಿ ನಿಮಗೆ ರಿಕಮೆಂಡ್ ಮಾಡ್ತೀನಿ, ನೀವು ಬೈಟ್ ಮಾಡ್ಕೊಳ್ಳಿ, ಅಂದರೆ ಸಮರಿ ನೀವು ಬೈಟ್ ಮಾಡ್ಕೋಬೇಕು. ಅದೇ ರೀತಿ 11ನೇ ಅಧ್ಯಾಯ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು. ಅದೇ ರೀತಿ 12ನೇ ಅಧ್ಯಾಯ ದ ವೋಟರ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಮತ್ತು ಅದೇ ರೀತಿ 13ನೇ ಅಧ್ಯಾಯ ವೇರ್ ದಿಸ್ ಅ ವಿಲ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವಶನ್. ಅದೇ ರೀತಿ 14ನೇ ಅಧ್ಯಾಯ ವಾಟರ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್. ಇವಾಗ ಇಲ್ಲಿ ಗಮನ ಇಟ್ಟು ಕೇಳಿ, ನೀವೇನು ಮಾಡಬೇಕಂದ್ರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ನೀವು ಒಂದು ಸಮರಿ ಮಾಡಲೇಬೇಕು ಆಯಿತಾ. ಮತ್ತು ಅದೇ ರೀತಿ 2 ಡಿಯರ್ ಅಧ್ಯಾಯ ಮೇಲೆ ನೀವು ಒಂದು ಸಮರಿ ಮಾಡಲೇಬೇಕು. ಅದೇ ರೀತಿ ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನೀವು ಸಮರಿ ಮಾಡಲೇಬೇಕು ಆಯಿತಾ. ಅದೇ ರೀತಿ 7ನೇ ಅಧ್ಯಾಯ ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನೀವು ಒಂದು ಸಮರಿ ಮಾಡಲೇಬೇಕು ಆಯಿತಾ. ಈ ಸನ್ನಿ ಮಾರ್ನಿಂಗ್ ಬೇಡ, ಯಾಕಂದರೆ ಬಹಳ ದೊಡ್ಡದಾಗಿ ಸ್ಟೋರಿ ಇದೆ, ನಿಮಗೆ ಸಮರಿ
ಮೇ ಬಿ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಅದು, ಆಯಿತಾ. ಅದೇ ರೀತಿ ದ ವೋಟರ್ ಅಧ್ಯಾಯ ಸಮರಿ ಮಾಡ್ಕೊಳ್ಳಿ. ಅದೇ ರೀತಿ ಜಪಾನ್ ಆ್ಯಂಡ್ ಬ್ರೆಜಿಲ್, ಯಾವುದು 11ನೇ ಅಧ್ಯಾಯ ಜಪಾನ್ ಆ್ಯಂಡ್ ಬ್ರೆಜಿಲ್, ಆಯಿತಾ. ಇಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು, ಬಟ್ 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ, ಆಯಿತಾ. ಇಲ್ಲಿ ನಿಮಗೆ ಸಮರಿ ಮಾಡ್ಕೊಳ್ಳಿ, ಇಲ್ಲಾಂದರೆ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಡೈರೆಕ್ಟಾಗಿ. ಸೊ ಹೀಗೆ ಇಲ್ಲಿ ನೋಡಿ, 1ನೇ ಸಮರಿ, 2ನೇ ಸಮರಿ, 3, 4, 5 ಸಮರಿ ಆಗುತ್ತೆ ನಿಮ್ಮದು, ಆಯಿತಾ. ಮತ್ತು ಅದೇ ರೀತಿ ವಾಟರ್ ಒಂದು ಸಮರಿ ಮಾಡ್ಕೊಂಡ್ಬಿಡ್ರಿ, ಆಯಿತಾ. ಸಾಕು, ಇಷ್ಟು ನೀವು ಸಮರಿ ಮಾಡ್ಕೊಳ್ಳಿ. ಇವಾಗ ಸಮರಿ ಎಲ್ಲಿಂದ ನಮಗೆ ಬ್ಯಾಟ್ ಮಾಡಿಸ್ಬೇಕು ಸರ್? ಇವಾಗ ನೋಡಿ, ಸಿಂಪಲ್, ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ನೋಟ್ಸ್ನಲ್ಲಿ ಸಮರಿ ಅಂತ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ನಮ್ಮದು, ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಫೈಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಫೈಲ್ನಲ್ಲಿ ಆಪ್ಷನಲ್ಲಿ ಹೋಗಿ ನೋಡಿದರೆ ನಿಮಗೆ ಎಲ್ಲವೂ ಸಿಗುತ್ತೆ, ಸಮರಿ PDF, ಆಯಿತಾ. ಅದೇ ರೀತಿ ಇವಾಗ ಇಂಗ್ಲೀಷ್ ಗ್ರಾಮರ್ನಲ್ಲಿ ನೋಡಿ ಸ್ನೇಹಿತರೆ, ಆಯಿತಾ. ಇಂಗ್ಲೀಷ್ ಗ್ರಾಮರ್ನಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ ಕ್ವಶನ್ಸ್ಗಳು. ಯಾವುದು? ಇವಾಗ ಇಲ್ಲಿ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 30ರಲ್ಲಿ ನಿಮಗೆ ಆಪ್ಷನ್ ಎ, ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಆಪ್ಷನ್ ಎ ನಲ್ಲಿ ಕ್ವಶನ್ ನಂಬರ್ 30ರಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ನಿಮಗೆ ಯಾವುದು ಕೊಟ್ಟಿದ್ದಾರೆ? ಇಲ್ಲಿ ಪೋಯಮ್ ಟೈಪ್ ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಈ ರೀತಿ ಮೊದಲೆಲ್ಲ ಇರ್ತಿದ್ದಿಲ್ಲ, ಇವಾಗ ಈ ರೀತಿ ಒಂದು ಕ್ವಶನ್ ನಿಮಗೆ ಕೇಳಿದ್ದಾರೆ ಇವಾಗ, ಆಯಿತಾ. ಈ ಒಂದು ಕ್ವಶನ್ ನೀವು ಪೋಯಮ್ ಆನ್ಸರ್ ಮಾಡ್ತಿರೋರು ಆನ್ಸರ್ ಮಾಡಬಹುದು, ಆಪ್ಷನ್ ಬಿ ಅಂತ ಹಾಕಿ, ಇಲ್ಲಾಂದ್ರೆ ಆಪ್ಷನ್ ಎ ಅಂತ ಹಾಕಿ. ಇಲ್ಲಿ ಪ್ಯಾಸೇಜ್ ಅಂತ ಇರುತ್ತೆ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಅದಕ್ಕೂ ಕೂಡ ಇದಕ್ಕೂ ಕೂಡ ಸೇಮ್ ಪ್ರಶ್ನೆ ಇರುತ್ತೆ ಅದು, ಆಯಿತಾ. ನೀವು ಆನ್ಸರ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಪಾರ್ಟ್ ಡಿ ನಲ್ಲಿ ನಿಮಗೆ ಹೊಸದಾಗಿ ಕ್ವಶನ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಾರ್ಟ್ ಡಿ ಅಂತ ಯಾವುದು? ಇಲ್ಲಿ ನಿಮಗೆ ಯೂಸ್ ಆರ್ಟಿಕಲ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಮತ್ತು ರೀಅರೇಂಜ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಮತ್ತು ಅದೇ ರೀತಿ ನಿಮಗೆ ವರ್ಬ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ವಿತ್ ದ ಅಬ್ಜೆಕ್ಟ್ ಮೇಲೆ. ಯೂಸ್ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್, ಈ ಒಂದು ಪ್ರಶ್ನೆ ಮೇಲೆ ನಿಮಗೆ ಒಂದು ಪ್ರಶ್ನೆ. ಇಲ್ಲಿ ಟೋಟಲ್ ಆಗಿ ಇಲ್ಲಿ ನಿಮಗೆ ಪಾರ್ಟ್ ಡಿ ನಲ್ಲಿ 4 ಅಂಕಗಳು ಕೇಳಲಾಗುವುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಟೋಟಲ್ ಆಗಿ ಈ ಗ್ರಾಮರ್ನಲ್ಲಿ ಎಷ್ಟು ಕ್ವಶನ್ಸ್ಗಳದಾವಲ್ಲ, ಈ ಎಲ್ಲ ಕ್ವಶನ್ಸ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, 80/80 ವಿಡಿಯೋನಲ್ಲಿ ಹೇಳಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಡೈಲಾಗ್ ರೈಟಿಂಗ್ ಹೇಗೆ ಬರೀಬೇಕು, ಲಿಂಕರ್ಸ್ ಹೇಗೆ ಬರೀಬೇಕು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಗೆ ಬರೀಬೇಕು, ಅದೇ ರೀತಿ ಇಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆಯಿತಾ. ಒಂದು ಸ್ಮಾಲ್ದಾಗಿ ಮತ್ತು ಗಿವನ್ ದ ಬ್ರ್ಯಾಕೆಟ್ಸ್, ಗಿವನ್ ಇನ್ ದ ಬಾಕ್ಸಸ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಹೇಗೆ ಮಾಡಬೇಕು. ಬಾಕ್ಸಸ್ಗಳು ಹಾಕಿ ಬರೆಯಕ್ಕೆ ಹೋಗಬೇಡಿ, ಆಯಿತಾ. ಇದು ಹಲವಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಈ ರೀತಿ ಅವ್ರು ಏನು ಕೊಟ್ಟಿರ್ತಾರಲ್ಲ ಅದೇ ರೀತಿ ಡಿಸೈನ್ ಹಾಕಿ ಬಾಕ್ಸ್ ಹಾಕಿ ಬರೆಯಕ್ಕೆ ಹೋಗ್ತಾರೆ, ಬಟ್ ಆ ರೀತಿ ಬರೆಯಕ್ಕೆ ಹೋಗಬಾರ್ದು, ಇದು ನಿಮ್ಮ ಮಿಸ್ಟೇಕ್. ಇವಾಗ ಏನು ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ಆಪ್ಷನ್ 1 ಅಂತ ಕೊಟ್ಟಿದ್ದಾರೆ, ಸೊ 1 ಅಂತ ಹಾಕಿ ಆನ್ಸರ್ ಬರೀಬೇಕು, ಇಷ್ಟೇ, ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಡೈಲಾಗ್ ರೈಟಿಂಗ್ ಮತ್ತು ಲೆಟರ್ ರೈಟಿಂಗ್ ಮತ್ತು ಹೊಸದಾಗಿ ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ. ಮತ್ತೆ ಆಪ್ಷನ್ ಬಿ ಕ್ವಶನ್ ನಂಬರ್ 36ರಲ್ಲಿ ಆಪ್ಷನ್ ಎ ಲೆಟರ್ ರೈಟಿಂಗ್, ಆಪ್ಷನ್ ಬಿ ನಿಮಗೆ ಸ್ಪೀಚ್ ರೈಟ್ ಮತ್ತೆ ಕೊಟ್ಟಿದ್ದಾರೆ. ಈ ಸ್ಪೀಚ್ ರೈಟ್ ಇಲ್ಲಾಂದರೆ ಲೆಟರ್ ರೈಟಿಂಗ್ ಯಾವುದಾದ್ರು ಒಂದು ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಮಾಡ್ಕೊಳ್ಳಿ, ಬಹಳ ಈಜಿ ಇದೆ. ಸ್ಪೀಚ್ ರೈಟ್ ಕೂಡ ಬಹಳ ಈಜಿ ಇದೆ. ಆಲ್ರೆಡಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲವೂ ಹೇಳಿದೆ ನಾನು, ಆಯಿತಾ. ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ನಿಮಗೆ ಎಲ್ಲವೂ ಮುಗಿಸಿಬಿಟ್ಟಿದ್ದೇನೆ, ಹೇಗೆ ನೀವು ಆನ್ಸರ್ ಮಾಡಬೇಕು ಗ್ರಾಮರ್ನಲ್ಲಿ, ಆಯಿತಾ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಸೊ ಮೊದಲಿಗೆ MCQ ಕ್ವಶನ್ ನಿಮಗೆ ಎಷ್ಟು ಬರುತ್ತೆ ಅಷ್ಟೇ ಬರೀರಿ, ಯಾವುದೇ ರೀತಿ ಮಿಸ್ಟೇಕ್ ಬೇಡ. ಅಂದರೆ ಇವಾಗ ನನಗೆ ಗೊತ್ತೇ ಇಲ್ಲ ಆ ಒಂದು ಪ್ರಶ್ನೆಗೆ, ಸುಮ್ಮನೆ ಇವಾಗ ಕ್ವಶನ್ ನಂಬರ್ 2 ಅಂತ ಹಾಕಿ ಆಪ್ಷನ್ ಬಿ ಅಂತ ಹಾಕಿ ಬರೆಯಕ್ಕೆ ಹೋಗಬೇಡಿ, ಆಯಿತಾ. ಸೊ ನಿಮಗೆ ಯಾವುದು ಗೊತ್ತಿದೆ ಅದಷ್ಟೇ ಬರೀರಿ. ಸೊ ಫಸ್ಟ್ ಪೇಜ್ನಲ್ಲೇ ಇರಬೇಕು ನಿಮ್ಮದು MCQ ಕ್ವಶನ್, ಆಯಿತಾ. ಮತ್ತು ಅದೇ ರೀತಿ ಆಮೇಲೆ ಗ್ರಾಮರ್ ಅಟೆಂಡ್ ಮಾಡಿ. MCQ ಕ್ವಶನ್ ಆದ ನಂತರ ಗ್ರಾಮರ್ ಅಟೆಂಡ್ ಮಾಡಿ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡಿ, ಆಮೇಲೆ 1-2 ಸಮರಿ ಅಟೆಂಡ್ ಮಾಡಿ, ಆಯಿತಾ. ಮತ್ತೆ ಸ್ವಲ್ಪ ಗ್ರಾಮರ್ ಅಟೆಂಡ್ ಮಾಡಿ, ಅಂದರೆ ಸ್ವಲ್ಪ ಪೇಜಲ್ಲಿ ಬಿಡಿ, ಆಯಿತಾ, ನಿಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಮತ್ತೆ 1-2 ಯಾವುದು ಸಮರಿ ಅಟೆಂಡ್ ಮಾಡಿ, ಈ ರೀತಿ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಯಾವುದೇ ರೀತಿ ಗೊಂದಲ ಬೇಡ. ಭಾಳ ಇವಾಗ ಟೈಮ್ ಕಡಿಮೆ ಇದೆ ಅಂತ ಏನಿದೆಯಲ್ಲ, ಬೇಗ ಬರೆಯಕ್ಕೆ ಹೋಗಬೇಡಿ, ನಿಧಾನವಾಗಿ ಬರೀರಿ, ಆರಾಮಾಗಿ ಆಗುತ್ತೆ. 3 ಗಂಟೆಯೊಳಗೆ ಆರಾಮಾಗಿ ಎಕ್ಸಾಮ್ ಆಗುತ್ತೆ. 3 ಗಂಟೆ 15 ನಿಮಿಷ ಇರ್ತಿತ್ತು ಮೊದಲೆಲ್ಲ ಎಕ್ಸಾಮ್, ಇವಾಗ 3 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೇನೆ ಅದರೊಳಗೆ ಎಲ್ಲ ವಿತ್ ಆನ್ಸರ್ ಮುಖಾಂತರ ಹೇಳಿದ್ದೇನೆ. ನಿಮಗೆ PDF ಕೂಡ ಬೇಕಂದರೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಲಿಂಕ್ ಇದೆ. ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೇನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಫೈನಲ್ ಎಕ್ಸಾಮ್ನಲ್ಲಿ ಕೂಡ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ. ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.